ನಮ್ಮ ಮರಿಗಳಿಗೆ ಇವತ್ತು 35 ಡೇಸ್ ಆಗಿದೆ. ಸೊ ಇವತ್ತಿಂದ ನಾವ್ ಇವ್ರಿಗೆ ರಾ ಫೀಡಿಂಗ್ ನ ಸ್ಟಾರ್ಟ್ ಮಾಡ್ತಿದೀವಿ. ರಾ ಫೀಡಿಂಗ್ ಅಲ್ಲಿ ಇವ್ರದ್ದು ಗ್ರೋತ್ ಹೇಗಿರುತ್ತೆ ಮತ್ತೆ ರಾ ಫೀಡಿಂಗ್ ಈ ಏಜ್ ಗೆ ಮರಿಗಳಿಗೆ ಕೊಡಬಹುದಾ ಇಲ್ವಾ ಅಂತ ನೀವು ತಿಳ್ಕೊಬೇಕಂದ್ರೆ ಈ ಅಕೌಂಟ್ ನ ಫಾಲೋ ಮಾಡಿ. ಚಿಕ್ಕ ಮರಿಗಳಿಗೆ ರಾ ಫೀಡಿಂಗ್ ಕೊಡಬೇಕಾದಾಗ ಮೇಕ್ ಶ್ಯೂರ್ ಯಾವ ಮೆನ್ಸ್ ಡೇಟ್ ವೆರಿ ವೆಲ್. ಮರಿಗಳಿಗೆ ಬಾಯಿಗೆ ಯಾವುದೇ ಮೂಳೆ ತಗ್ಲಾಕೊಳ್ದೆ ಇರೋ ತರ ಏನು ಕಂಡ ಇರುತ್ತೆ ಅದನ್ನ ಮಾತ್ರ ನೀವು ನೀಟಾಗಿ ಕೈಮಾ ಮಾಡಿ ಕೊಡಬೇಕಾಗತ್ತೆ. ರಾ ಫೀಡಿಂಗ್ ತಿನ್ನೋದಕ್ಕೆ ಇಟ್ಟ ತಕ್ಷಣ ಅದು ತಿನ್ನುತ್ತಾ ಇಲ್ವಾ ಅಂತ ನನಗೆ ಡೌಟ್ ಅಲ್ಲಿತ್ತು ಅಂತ ನಾನು ಹೇಳೋದಕ್ಕೆ ಹೋದ್ರೆ, ನನ್ನಂತ ನನ್ನ ಮಗ ಇನ್ನೊಬ್ಬ ಇರಲ್ಲ. ಡಾಗ್ಸ್ ಆರ್ ಆಮ್ನಿವರಸ್. ಅದು ವೆಜ್ ಕೂಡ ತಿನ್ನುತ್ತೆ, ನಾನ್ ವೆಜ್ ಕೂಡ ತಿನ್ನುತ್ತೆ. ಸೊ ಆಬ್ವಿಯಸ್ಲಿ ಆ ಮೀಟ್ ಸ್ಮೆಲ್ ಇಂದಾನೆ ಮರಿಗಳು ತುಂಬಾ ಅಟ್ರಾಕ್ಟ್ ಆಗಿರುತ್ತೆ. ಊಟ ಮಾಡೋದಕ್ಕೆ ಬಿಟ್ಟ ತಕ್ಷಣ ಒಳ್ಳೆ ಸೋಲ್ಜರ್ಗಳ ತರ ಲೈನ್ ಆಗಿ ನಿಂತ್ಕೊಂಡು ಊಟ ಖಾಲಿ ಮಾಡ್ತಿದ್ದಾರೆ. ಅದ್ರಲ್ಲೆಲ್ಲ ಇವನೊಬ್ಬ ಊಟ ಮಾಡೋ ಬಾಯಲ್ಲಿ ಅಂದ್ರೆ ಕಾಲಲ್ಲೇ ತಿಂತೀನಿ ಅಂತ ಯಾವಾಗ್ಲೂ ಬಟ್ಲು ಒಳಗಡೆ ಕಾಲ್ನ ಹಾಕೊಂಡೇ ತಿಂತಿರ್ತಾನೆ. ಇವಳನ್ನ ನೋಡಿ, ಅವಳು ಊಟ ಖಾಲಿ ಮಾಡಿಬಿಟ್ಟು ಅವಳ ಪಕ್ಕದಲ್ಲಿರೋ ಬಟ್ಲಿಗೆ ಬಾಯಿ ಹಾಕೋದಕ್ಕೆ ಬಂದಿದ್ದಾಳೆ. ನಿಮ್ಮ ಮನೆಯಲ್ಲಿರೋ ನಾಯಿಗಳಿಗೆ ಅಥವಾ ಮರಿಗಳಿಗೆ ನೀವು ರಾ ಫೀಡಿಂಗ್ ಟ್ರೈ ಮಾಡಿದರೆ ಅದರ ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರೇಟ್ ಶಿರೋಧ ನಿಮಗೋಸ್ಕರ. ಜೈ ಬಜರಂಗಿ.